ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ, ಮೃತ ಮಗನಿಗೆ ಪತ್ನಿ ಮತ್ತು ಮಕ್ಕಳು ಇದ್ದಂತ ಸಂದರ್ಭದೊಳಗಡೆ ತಾಯಿ ವಾರಸತ್ವದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಹೇಳಿದೆ. ಸೊ ಏನು, ಮೃತ ಮಗನಿಗೆ ಮಕ್ಕಳು ಮತ್ತು ಪತ್ನಿ ಇದ್ದಂತ ಸಂದರ್ಭದಲ್ಲಿ ತಾಯಿಗೆ ಯಾಕೆ ವಾರಸತ್ವದ ಹಕ್ಕು ಇಲ್ಲ ಎಂಬತಕ್ಕಂಥದ್ದನ್ನ ಹೇಳಿದೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1956 ನೋಡ್ತಾ ಹೋದಾಗ ಸಹಜವಾಗಿ ಮನೆಯಲ್ಲಿ ತಂದೆ ತೀರಿಕೊಂಡ ಅಂದ ತಕ್ಷಣ ಹಿಂದೂ ಸಂಪ್ರದಾಯದ ಪ್ರಕಾರ ತಾಯಿ ತನ್ನ ಜವಾಬ್ದಾರಿಯನ್ನ ನಿಭಾಯಿಸತಕ್ಕಂಥದ್ದು ನಿಮ್ಗೆಲ್ಲರಿಗೂ ಸಹ ಇದು ಒಂದು ಸಾಂಪ್ರದಾಯಿಕವಾದಂತ ಪದ್ಧತಿಯಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮಗ ಮೃತನಾದಂತಂದ್ರೆ ಮೃತನಾಗಿರ್ತಕ್ಕಂಥ ಮಗನಿಗೆ ಪತ್ನಿ ಇದ್ದಾಳೆ, ಮಕ್ಕಳು ಇದ್ದಾರೆ ಎಂಬತಕ್ಕಂಥ ಸಂದರ್ಭದಲ್ಲಿ ಅವನ ತಾಯಿಗೆ ವಾರಸತ್ವದ ಹಕ್ಕು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬತಕ್ಕಂಥ ಒಂದು ಮಹತ್ವದ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಯಾಕಂದ್ರೆ 1956 ಉತ್ತರಾಧಿಕಾರತ್ವ ಕಾಯ್ದೆಯ ಪ್ರಕಾರ ಮಗ ಮೃತನಾಗಿದ್ರು ಸಹ ಪತ್ನಿ ಮತ್ತು ಮಕ್ಕಳು ನೇರವಾಗಿ ವಾರಸುದಾರರಾಗಿರ್ತಕ್ಕಂಥದ್ದನ್ನ ವಾರಸುದಾರತ್ವದ ಹಕ್ಕನ್ನ ಹೊಂದಿರ್ತಾರಂತೇಳಿ ಸ್ಪಷ್ಟವಾಗಿ ಹೈಕೋರ್ಟ್ ತನ್ನ ವಿವರಣೆಯಲ್ಲಿ ವಿಶ್ಲೇಷಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವಾಗ ಪತ್ನಿ ಮತ್ತು ಮಕ್ಕಳಿಗೆ ನೇರವಾಗಿರ್ತಕ್ಕಂಥ ವಾರಸುದಾರತ್ವ ಹಕ್ಕು ಇದೆ ಅಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ತಾಯಿ ಆದಂತವಳಿಗೆ ಯಾವುದೇ ವಿಧವಾದಂತ ವಾರಸುದಾರತ್ವದ ಹಕ್ಕು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೈಕೋರ್ಟ್ ಹೇಳ್ತಾ ಇದೆ. ಈ ಪ್ರಕರಣ ಹೈಕೋರ್ಟಿನಲ್ಲಿ ದಾಖಲಾಗಿರ್ಲಿಕ್ಕೆ ಕಾರಣ ಅಂತಂದ್ರೆ, ಮಗ ಸತ್ತ ನಂತರ ಮಗನ ವಾರಸುದಾರತ್ವ ಸಕ್ಸೆಷನ್ ಸರ್ಟಿಫಿಕೇಟ್ಗೋಸ್ಕರ ನ್ಯಾಯಾಲಯಕ್ಕೆ ಪ್ರಕರಣ ಬಂದಿರ್ತದೆ. ಸತ್ತಂತ ಮಗನ ಸಕ್ಸೆಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಹೆಂಡತಿ ಮತ್ತು ಮಕ್ಕಳು ಹಾಗೂ ತಾಯಿನೂ ಕೂಡ ಹಾಕಿರ್ತಾಳೆ. ಸೊ ಟ್ರಯಲ್ ಕೋರ್ಟಿನೊಳಗಡೆ ಈ ಒಂದು ಸಕ್ಸೆಷನ್ ಸರ್ಟಿಫಿಕೇಟ್ಗೋಸ್ಕರ ಪ್ರಕರಣ ದಾಖಲಾಗಿರ್ತದೆ. ಈ ರೀತಿ ಟ್ರಯಲ್ ಕೋರ್ಟಿನಲ್ಲಿ ಸಕ್ಸೆಷನ್ ಸರ್ಟಿಫಿಕೇಟ್ಗೆ ವಾರಸತ್ವ ಸರ್ಟಿಫಿಕೇಟ್ಗೆ ಟ್ರಯಲ್ ಕೋರ್ಟ್ ನಲ್ಲಿ ವಿಚಾರಣೆಗೊಂಡಂತ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ ಇಂಥ ಒಂದು ಸಕ್ಸೆಷನ್ ಸರ್ಟಿಫಿಕೇಟ್ಗೆ ತಿರಸ್ಕೃತ ಅರ್ಜಿಯನ್ನು ತಿರಸ್ಕರಿಸಿ ತೀರ್ಪನ್ನು ಕೊಡ್ತದೆ ಅಥವಾ ಆದೇಶವನ್ನು ಮಾಡ್ತದೆ. ಈ ರೀತಿ ಕೆಳಗಿನ ನ್ಯಾಯಾಲಯ ತನ್ನದೇ ಆದಂತ ವಾರಸತ್ವ ಕಾಯ್ದೆ ಪ್ರಮಾಣ ಪತ್ರವನ್ನು ಕೊಡುವುದರಲ್ಲಿ ತಿರಸ್ಕೃತವಾದಂತ ತೀರ್ಪನ್ನು ಕೊಟ್ಟು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಅಂತ ಒಂದು ಆದೇಶವನ್ನ ಮೇಲ್ಮನವಿಯ ಮೂಲಕ ಹೈಕೋರ್ಟಿಗೆ ಪ್ರಕರಣ ದಾಖಲಾಗ್ತದೆ. ಈ ರೀತಿ ಮೇಲ್ಮನವಿಯಲ್ಲಿ ಬಂದಂತ ವಾರಸುದಾರತ್ವ ಪ್ರಮಾಣ ಪತ್ರದ ಅರ್ಜಿಯನ್ನ ಹೈಕೋರ್ಟ್ ಸಂಪೂರ್ಣವಾದಂತ ವಿಚಾರಣೆಯನ್ನು ಕೈಗೊಂಡು ಈ ಪ್ರಕರಣದಲ್ಲಿ ಮೃತನ ತಾಯಿಯ ವಾದವನ್ನ ಏಕ ಪಕ್ಷೀಯವಾಗಿ ವಾದವನ್ನ ಪರಿಗಣಿಸಿಬಿಟ್ಟು ಅಥವಾ ಗಮನದಲ್ಲಿಟ್ಕೊಂಡು ಬಿಟ್ಟು ಮೃತನ ಪತ್ನಿ ಮತ್ತು ಮಕ್ಕಳ ವಾರಸುದಾರತ್ವ ಪ್ರಮಾಣ ಪತ್ರವನ್ನ ತಿರಸ್ಕೃತಗೊಳಿಸಿರ್ತಕ್ಕಂಥದ್ದು ಅಂತೇಳಿ ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ಹೇಳ್ತಾ ಇದೆ. ಇಲ್ಲಿ ತಾಯಿಯ ಕಾನೂನುಬದ್ಧವಾದಂಥ ವಾರಸುದಾರತ್ವದ ಸ್ಥಾನಮಾನವನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಟ್ರಯಲ್ ಕೋರ್ಟು ಇಂಥ ಒಂದು ಏಕೈಕವಾದಂಥ ಉದ್ದೇಶಿಸಿದ ಕಾರಣವನ್ನು ಕೊಟ್ಬಿಟ್ಟು ಪತ್ನಿ ಮತ್ತು ಮಕ್ಕಳು ಹಾಕಿರ್ತಕ್ಕಂಥ ವಾರಸುದಾರತ್ವ ಪ್ರಮಾಣ ಪತ್ರದ ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಆದೇಶ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತೇಳಿ ಹೈಕೋರ್ಟ್ ಹೇಳ್ತಾ ಇದೆ. ಯಾಕಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಹೀಗಾಗಿ ಇದು ಸರಿಯಾದವಾದಂಥ ಕಾರಣವಲ್ಲ, ಸ್ಪಷ್ಟ ಮತ್ತು ಸರಳವಾದಂಥ ಕಾರಣ ಇಲ್ಲಿ ಇರ್ತಕ್ಕಂಥದ್ದು ಕಾನೂನಿನಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಟ್ರಯಲ್ ಕೋರ್ಟು ಭಾರತೀಯ ವಾರಸತ್ವ ಕಾಯ್ದೆ 1925 ಮತ್ತು ಸೆಕ್ಷನ್ 32 ಮತ್ತು 33 ಸ್ಪಷ್ಟವಾಗಿ ಈ ಒಂದು
ಪ್ರಕರಣದಲ್ಲಿ ಅನ್ವಯಿಸದೇ ಇರತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಮತ್ತು ಅದನ್ನು ಸ್ಪಷ್ಟವಾಗಿ ಅನ್ವಯಿಸುವುದರಲ್ಲಿ ವಿಚಾರಣಾ ನ್ಯಾಯಾಲಯ ಸಂಪೂರ್ಣ ವಿಫಲವಾಗಿದೆ ಅಂತೇಳಿ ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ವಾರಸತ್ವ ಕಾಯ್ದೆ 1925 ಕಲಂ 32 ಮತ್ತು 33 ಪ್ರಕಾರ ಪತ್ನಿ ಮತ್ತು ಮಕ್ಕಳು ನೇರವಾಗಿ ವಾರಸತ್ವದ ಕಾಯ್ದೆಯ ಹಕ್ಕನ್ನ ಪಡೆದಿರೋದ್ರಿಂದ ಇವರು ನೇರವಾಗಿ ಮೃತ ಮಗನಿಗೆ ವಾರಸುದಾರರಾಗಿ ಇರೋದ್ರಿಂದ ತಾಯಿಗೆ ವಾರಸತ್ವದ ಹಕ್ಕು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಿದ್ವಿ. ಯಾವುದೇ ಒಬ್ಬ ಮಗ ತನ್ನ ಆಸ್ತಿಯನ್ನ ವಿಲ್ ಡೀಡ್ ಮಾಡದೆ ಅಥವಾ ಗಿಫ್ಟ್ ಡೀಡ್ ಮಾಡದೆ ಹಾಗೆ ಬಿಟ್ಟು ಸತ್ತು ಹೋಗಿದ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಆಸ್ತಿಯ ಮೇಲೆ ನೇರವಾಗಿ ವಾರಸತ್ವದ ಹಕ್ಕು ಪತ್ನಿ ಮತ್ತು ಮಕ್ಕಳಿಗೆ ಇರ್ತದೆ ಹೊರತು ತಾಯಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ತನ್ನ ವಿಚಾರಣೆಯಲ್ಲಿ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಇಂಥ ಒಂದು ಮೃತ ಮಗನು ಬಿಟ್ಟು ಹೋದಂತ ಆಸ್ತಿಯನ್ನ ಒಂದು ವೇಳೆ ಕುಟುಂಬದೊಳಗಡೆ ಹಂಚಿಕೆ ಆಗುವಂತ ಸಂದರ್ಭದಲ್ಲಿ 1925 ವಾರಸತ್ವ ಕಾಯ್ದೆ ಕಲಂ 33 ಪ್ರಕಾರ 3ನೇ 1 ಭಾಗ ಮತ್ತು 3ನೇ 2 ಭಾಗವಾಗಿ ಆಸ್ತಿ ಹಂಚಿಕೆ ಆಗಬೇಕಂತೇಳಿ ಸ್ಪಷ್ಟವಾಗಿ ಕಾನೂನಿನಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಆಸ್ತಿ ಹಂಚಿಕೆ ಒಳಗಡೆ ಬಂದಾಗ 1/3 ಶೇರ್ ಆಗಬೇಕು ಮತ್ತು 2/3 ಶೇರ್ ಆಗಬೇಕು ಎಂಬತಕ್ಕಂಥದ್ದು ತಾಯಿಗೂ ಸಹ ಸೇರಿಸಿ ಆಸ್ತಿ ಹಂಚಿಕೆ ಆಗಬೇಕು ಎಂಬತಕ್ಕಂಥದ್ದು ವಾರಸತ್ವ ಕಾಯ್ದೆಯ ಕಲಂ 33 ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಪ್ರಕರಣದಲ್ಲಿ ಹೇಳ್ಬೇಕಂತಂದ್ರೆ ಟ್ರಯಲ್ ಕೋರ್ಟು ವಾರಸತ್ವ ಕಾಯ್ದೆ 1925 ಕಲಂ 32 ಮತ್ತು 33 ತಪ್ಪಾಗಿ ಅರ್ಥೈಸಿಕೊಂಡು ಬಿಟ್ಟು ಈ 2 ಕಲಂಗಳನ್ನ ಸ್ಪಷ್ಟವಾಗಿ ಪ್ರಕರಣದಲ್ಲಿ ಅನ್ವಯಿಸದೆ ವಾರಸತ್ವ ಕಾಯ್ದೆಯ ಅರ್ಜಿಯನ್ನ ತಿರಸ್ಕೃತಗೊಳಿಸಿ ಆದೇಶ ಹೊರಡಿಸಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತೇಳಿ ಹೈಕೋರ್ಟಿನ ಏಕಸದನ ನ್ಯಾಯಪೀಠದ ನ್ಯಾಯಾಧೀಶರಾಗಿರ್ತಕ್ಕಂಥ ಎಂ ಜ್ಯೋತಿರವರು ಈ ಒಂದು ಪ್ರಕರಣದಲ್ಲಿ ಇಂಥ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಯಾವುದೇ ಕುಟುಂಬದೊಳಗಡೆ ಮಗ ಮೃತನಾದಂಥ ಸಂದರ್ಭದಲ್ಲಿ ಸತ್ತು ಹೋದಂಥ ಸಂದರ್ಭದಲ್ಲಿ ಅವರ ಪತ್ನಿ ಹೆಂಡತಿ ಮತ್ತು ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಅವರೇ ಆ ಒಂದು ಕೌಟುಂಬಿಕ ವ್ಯವಸ್ಥೆಗೆ ವಾರಸತ್ವದ ಹಕ್ಕನ್ನ ಸ್ಪಷ್ಟವಾಗಿ ಪಡೆದಿರ್ತಾರೆ. ಅಂತ ಒಂದು ವಾರಸತ್ವದ ಹಕ್ಕು ತಾಯಿಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಎಂಬತಕ್ಕಂಥ ಒಂದು ಮಹತ್ತರವಾದಂಥ ಹೈಕೋರ್ಟಿನ ತೀರ್ಪನ್ನ, ಕರ್ನಾಟಕ ಹೈಕೋರ್ಟಿನ ತೀರ್ಪನ್ನ ನೀವುಗಳೆಲ್ಲರೂ ಸಹ ಪಕ್ಷದವರು, ಸಾರ್ವಜನಿಕರು ತಿಳ್ಕೊಳ್ಳಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.